ನಮಸ್ಕಾರ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಸುಸ್ವಾಗತ. ಓಕೆ, ನಿಮ್ಮೊಂದು ಈಗೇನು ಆಪ್ಷನ್ ಎಂಟ್ರಿ ಮಾಡ್ತಿದ್ರ ಸುಮಾರು ನಾಳೆ 22ನೇ ತಾರೀಕು ಸಾಯಂಕಾಲ 6 ಗಂಟೆವರೆಗೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ. ಅದಾದ ನಂತರ ಅಂತಂದರೆ 22 ಸಾಯಂಕಾಲ 6 ಗಂಟೆ ತನಕ ಆಪ್ಷನ್ ಎಂಟ್ರಿ ಮಾಡಿ ಆದ ನಂತರ ನಿಮಗೆ ಮಾಕ್ ಅಲಾಟ್ಮೆಂಟ್ ಅನ್ನೋದು ನಿಮಗೆ ಬಿಡ್ತಾರೆ. ಸೊ ಮಾಕ್ ಅಲಾಟ್ಮೆಂಟ್ ಬಿಡ್ತಾರೆ ಅಂತಂದರೆ ಯಾವೆಲ್ಲ ಅಂತಂದರೆ ಕ್ರಿಟೇರಿಯಾ ಅಂತ ಕರಿತೀವಿ ಅದನ್ನೆಲ್ಲ ತೊಗೊಂಡು ಏನೆಲ್ಲ ಸಾಫ್ಟ್ವೇರ್ ಬ್ಯಾಕ್ ಎಂಡಲ್ಲಿ ವರ್ಕ್ ನಡೀತದೆ ಅದನ್ನೆಲ್ಲನೂ ಕೂಡ ಡಿಸ್ಕಸ್ ಮಾಡ್ತೀನಿ. ಮೇಯ್ನಾಗಿ ಇದೇ 5 ಪಾಯಿಂಟ್ಸ್ಗಳು. ಓಕೆ, ಮೇಯ್ನಾಗಿ ಇದೇ 5 ಪಾಯಿಂಟ್ಸ್ಗಳು ಕೊಡ್ತಾರೆ. ಒಂದು ತಿಳ್ಕೊರಿ, ಇದು ಯಾವುದೇ ರೀತಿ ಕೇಳಿದವರು ಆಫೀಸರ್ ಕೂತೋ ಅಥವಾ ನಿಮಗೆ ಯಾರಾದರೂ ರೆಕಮೆಂಡೇಷನು ಅಥವಾ ಇನ್ಫ್ಲೂಯೆನ್ಸ್ ತೊಗೊಂಡು ಮಾಡುವಂಥದ್ದಲ್ಲ. ಕ್ಲಿಯರಾಗಿ ಟ್ರಾನ್ಸ್ಪರೆಂಟ್ ಪ್ರೊಸೆಸ್ಸು ಎಲ್ಲರೂ ಕೂಡ ಕಾಣುವಂಥದ್ದೇ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಅಂತಂದರೆ ಅವ್ರಿಗೆ ಹೇಳ್ಬಿಟ್ಟು ಸೀಟ್ ಕೊಟ್ಟಿದೆ, ಇವ್ರಿಗೆ ಹೇಳ್ಬಿಟ್ಟು ಸೀಟ್, ಆ ರೀತಿ ಎಲ್ಲನೂ ಕೂಡ ನಡೆಯಲ್ಲ. ಓಕೆ, ಸೊ ನಿಮ್ಮ ಎಲ್ಲನೂ ಕೂಡ ಎಲಿಜಿಬಿಲಿಟಿ ಇತ್ತಂದರೆ ನಿಮ್ಗೆ ಆಟೋಮೆಟಿಕ್ ಸೀಟ್ ಸಿಗುತ್ತೆ, ಇಲ್ಲ ಅಂತಂದರೆ ಇಲ್ಲ. ಓಕೆ, ನಿಮ್ಮದು ಕೂಡ ಕೆಲಸನೂ ಕೂಡ ಮ್ಯಾಟ್ರ್ ಆಗುತ್ತೆ. ಇಲ್ಲಿ ನೀವು ಮಾಡಿರ್ತಕ್ಕಂಥ ಕೆಲಸನೂ ಕೂಡ ಮ್ಯಾಟ್ರ್. ಓಕೆ, ಡಿಸ್ಕಸ್ ಮಾಡ್ತೀನಿ ಒನ್ ಬೈ ಒನ್. ಮೊದಲೇದಾಗಿ ನೋಡಿ, ನಿಮ್ಗೆ 5 ಪಾಯಿಂಟ್ಸಲ್ಲಿ ಮೊದಲೇದು KCET ರ್ಯಾಂಕ್ ಅಂತ ಹೇಳಿದೆ. ಹೌದು, KCET ರ್ಯಾಂಕ್ ನಿಮ್ಗೆ ಎಷ್ಟು ತೊಗೊಂಡಿದ್ದೀರಾ ಮೀನ್ಸ್ ಯಾವುದೋ ಒಂದು ಕಾಲೇಜ್ ತೊಗೊಂಡಿರಿ. ಓಕೆ, ಒಂದು ಕಾಲೇಜಲ್ಲಿ 100 ಸೀಟ್ ಇದೆ ಅಂತಂದರೆ ಆ 100 ಸೀಟಲ್ಲಿ ಎಲ್ಲನೂ ಕೂಡ ಏನಾಗುತ್ತೆ ಅಂತಂದರೆ ಡಿವೈಡ್ ಆಗ್ತಾ ಹೋಗುತ್ತೆ. ಮೀನ್ಸ್ ಜನರಲ್ ಮೆರಿಟಲ್ಲಿ ಇಷ್ಟು, ಜನರಲ್ ಮೆರಿಟ್ ಅಂತಂದರೆ ನಿಮ್ಮ ರ್ಯಾಂಕ್ ಮೇಲೆ ಇಷ್ಟು ಸೀಟು. ಓಕೆ, ಆ ರ್ಯಾಂಕ್ ಇಟ್ಕೊಂಡು ಕೆಲವೊಂದಿಷ್ಟು ರಿಸರ್ವೇಷನ್ಗೆ ಇಷ್ಟು ಸೀಟು ಆ್ಯಂಡ್ ಕ್ಯಾಟಗರಿಗೆ ಇಷ್ಟು ಸೀಟು, ಸ್ಪೆಷಲ್ ಕ್ಯಾಟಗರಿ ಇಷ್ಟು ಸೀಟು, ಇದೆಲ್ಲನೂ ಕೂಡ ತೊಗೊಂಡು ಏನು ಮಾಡ್ತಾರೆ ಅಂತಂದರೆ ಸೀಟ್ ಡಿವೈಡ್ ಮಾಡ್ತಾರೆ. ಸೊ ಮೊದಲೇದಾಗಿ ಈಗ ಯಾವುದೋ ಒಂದು ಕಾಲೇಜ್ ಹೇಳಿದ ನಾನು 100 ಸೀಟ್ ಇದೆ ಅಂತಂದರೆ ಅದರಲ್ಲಿ ಒಂದು 15 ಸೀಟ್ ಆದರೂ ಮ್ಯಾಕ್ಸಿಮಮ್ 15-20ಕ್ಕಿಂತ ಜಾಸ್ತಿ ಜನರಲ್ ಮೆರಿಟಲ್ಲೇ ಸೀಟ್ ಇರ್ತವೆ. ಯಾಕಂದರೆ ರ್ಯಾಂಕ್ ತೊಗೊಂಡಿದ್ದೆ ಮ್ಯಾಟ್ರ್. ಓಕೆ, ರ್ಯಾಂಕ್ ಮೇಲೆ ಏನು ಮಾಡ್ತಾರೆ, ನಿಮಗೆ ಸೀಟ್ ಕೊಡ್ತಾರೆ ಮೊದಲೇದಾಗಿ. ಆ್ಯಂಡ್ ಎರಡನೇದಾಗಿ ಏನಾಗ್ತಂದರೆ ಕ್ಯಾಟಗರಿ. ಓಕೆ, ನಿಮ್ಮ ಕ್ಯಾಟಗರಿ ಭಾಳಷ್ಟು ಇತ್ತು. ನಿಮಗೆ ಗೊತ್ತಿರಬೇಕು, OB ಸ್ಟೂಡೆಂಟ್ ಇರ್ತಾರೆ, 2A 2B ಈ ರೀ ಎಲ್ಲ ಕೊಡಿ. ಈ ಥರ ಸ್ಟೂಡೆಂಟ್ ಅದು SC ST ಇಷ್ಟೆಲ್ಲನೂ ಕೂಡ ಕ್ಯಾಟಗರಿ ಇದ್ದಾಗ ಈ ಒಂದು ಕ್ಯಾಟಗರಿಗೆ ಇಂತಿಷ್ಟು ಸೀಟ್ ಅಂತಂದು ಫಿಕ್ಸ್ ಇರ್ತವೆ. ಓಕೆ, ಸೊ ಆ ಒಂದು ಸೀಟ್ಗಳನ್ನ ಏನು ಮಾಡ್ತಾರೆ, ಮೊದಲು ಏನು ಮಾಡ್ತದೆ ಅಂತಂದರೆ ಆಟೋಮೆಟಿಕ್ಲಿ ಸಾಫ್ಟ್ವೇರು KCET ರ್ಯಾಂಕ್ ನೋಡ್ತದೆ. ಅದಾದ ತಕ್ಷಣ ನಿಮ್ದು ಯಾವ ಕ್ಯಾಟಗರಿ ಇದೆ ಅಂತ ನೋಡ್ತದೆ. ಅದಾದ ನಂತರ ರಿಸರ್ವೇಷನ್. ಓಕೆ, ರಿಸರ್ವೇಷನ್ ಅಂತಂದರೆ ಯಾವುದು, ನಿಮಗೆ ಫಾರ್ ಎಕ್ಸಾಂಪಲ್ ಕನ್ನಡ ಮೀಡಿಯಮ್ ಇರ್ತೀರ, ರೂರಲ್ ಇರ್ತೀರ, HK ಇರ್ತೀರ. ಓಕೆ, ಈ ರೀತಿಯಾಗಿ. ಓಕೆ, ಈ ರೀತಿ ಅಂದರೆ ಫಾರ್ ಎಕ್ಸಾಂಪಲ್ ಮೈನಾರಿಟಿ ಇರ್ತೀರ ಆ್ಯಂಡ್ ನಿಮಗೆ ಬೇರೆ ಬೇರೆ ಇದೆ ನೋಡಿ ಎಲ್ಲನೂ ಕೂಡ. ಓಕೆ, ಆ ಎಲ್ಲನೂ ಕೂಡ ರಿಸರ್ವೇಷನ್ಗೆ ಕೆಲವೊಂದಿಷ್ಟು ಸೀಟ್ಗಳು ಫಿಕ್ಸ್ ಇರ್ತವೆ. ಸೊ ಅಂತ ನೆಕ್ಸ್ಟ್ ನೋಡ್ತದೆ. ಅದಾದ ನೆಕ್ಸ್ಟ್ ನೋಡೋದೆ ನಿಮಗೆ ಸ್ಪೆಷಲ್ ಕ್ಯಾಟಗರಿ. ನಿಮಗೆ ಸ್ಪೆಷಲ್ ಕ್ಯಾಟಗರಿ ಅಂತ ಗೊತ್ತಿರಬೇಕು. ಬೇಕಾದರೆ ಒಂದು ಕಾಲೇಜಲ್ಲಿ ತೊಗೊಂತಂದರೆ ಇಂತಿಷ್ಟು ಸೀಟ್ಗಳಂತ ಸ್ಪೆಷಲ್ ಕ್ಯಾಟಗರಿ ಅಂತಾರೆ ಮೀಸಲಿರ್ತವೆ. ಸೊ ಹಂಗಾಗಿ ಇದು ಕೂಡ ಮ್ಯಾಟ್ರ್. ನೆಕ್ಸ್ಟ್ ಮೊದಲು KCET ರ್ಯಾಂಕ್ ನೋಡ್ಕೊಂಡಾಗ ಆ್ಯಂಡ್ ಅದರಲ್ಲಿ ಕೂಡ ಮತ್ತೆ ಕ್ಯಾಟಗರಿ ನೋಡ್ಕೊಳ್ಳೋದು ಆ್ಯಂಡ್ ಕ್ಯಾಟಗರಿ ಆದ ತಕ್ಷಣ ಮತ್ತು ರಿಸರ್ವೇಷನ್ ನೋಡ್ಕೊಳ್ಳೋದು. ಅದಾದ ತಕ್ಷಣ ಸ್ಪೆಷಲ್ ಕ್ಯಾಟಗರಿ ಯಾವುದೇ ಅಂತ ನೋಡ್ತಾರೆ. ಆ್ಯಂಡ್ ಅದಾದ ತಕ್ಷಣ ನಿಮ್ಗೆ ಆಪ್ಷನ್ ಎಂಟ್ರಿ ಯಾವ ರೀತಿ ಲಿಸ್ಟ್ ಮಾಡ್ಕೊಂಡಿದ್ದೀರಾ. ಮೀನ್ಸ್ ಈಗ ಒಂದನೇ ಕಾಲೇಜ್ ತೊಗೊತೀವಿ, ಒಂದನೇ ಕಾಲೇಜಲ್ಲಿ ನಿಮಗೆ KCET ಒಂದು ಲೈಕ್ 50,000 ರ್ಯಾಂಕ್ ಇದೆ ಅನ್ಕೋರಿ. ಓಕೆ, 50,000 ರ್ಯಾಂಕ್ ಇದೆ ಅಂದ್ಕೋರಿ. ನಿಮಗಂತೂ 50,000ಕ್ಕಿಂತ ರ್ಯಾಂಕ್ ಚೆನ್ನಾಗಿರೋರು ಓಕೆ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಿತ್ತಂದರೆ ನಿಮಗೆ ಆ ಕಾಲೇಜ್ ಸಿಗೋಲ್ಲ. ಓಕೆ, ನೆಕ್ಸ್ಟ್ ಏನು ಮಾಡ್ತದೆ, ಆ ಸಾಫ್ಟ್ವೇರ್ ಆಟೋಮೆಟಿಕ್ಲಿ ಸೆಕೆಂಡ್ ಕಾಲೇಜ್ ನೋಡ್ತದೆ. ಆ ಸೆಕೆಂಡ್ ಕಾಲೇಜಲ್ಲಿ ನಿಮಗಿಂತಲೂ ಯಾರು ಕೂಡ ಹಾಕಿಲ್ಲಪ್ಪ. ಲೈಕ್ ಎಕ್ಸಾಂಪಲ್ 50,000ಕ್ಕಿಂತಲೂ ಯಾರು ಚೆನ್ನಾಗಿರೋ ಹಾಕಿಲ್ಲ. 60,000 ಇದ್ದವರೇ ಮೇಲ್ಗಡೆ ಇದ್ದವರೇ ನಿಮ್ಮ ಹಾಕಿರ್ತಕ್ಕಂಥ 2ನೇ ಚಾಯ್ಸ್ಗೆ ಹಾಕಿದ್ರೆ ಅಂತಂದರೆ ನಿಮಗೆ ಆ ಕಾಲೇಜ್ ಸಿಗ್ತದೆ. ಓಕೆ, ಅದು ಜನರಲ್ ಮೆರಿಟಲ್ಲ ಇದು. ಆ್ಯಂಡ್ ಅದರಲ್ಲೂ ಕೂಡ ಮತ್ತೆ ಎಲ್ಲನೂ ಕೂಡ ಬೇರೆ ಬೇರೆ ಡಿವೈಡ್ ಆಗ್ತಾ ಹೋಗ್ತದೆ. ಹೇಳ್ದಂಗೆ ನಿಮಗೆ ಕ್ಯಾಟಗರಿ, ರಿಸರ್ವೇಷನು, ಸ್ಪೆಷಲ್ ಕ್ಯಾಟಗರಿ ಈ ರೀತಿಯಾಗಿ ಏನಕ್ಕಂತ ಅಂದರೆ ಎಲ್ಲನೂ ಕೂಡ ಡಿವೈಡ್ ಆಗ್ತಾ ಹೋಗ್ತದೆ. ಸೊ ಫೈನಲಿ ಅಂತಂದರೆ ನಿಮಗೆ ಮಾಕ್ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಮಾಡ್ತಾರೆ. ಇದೊಂದು ಕೊನೆಯದಾಗಿರಲಿ, ಮಾಕ್ ರಿಸಲ್ಟ್ ಅನ್ನೋದು ಜಸ್ಟ್ ಒಂದು ಟ್ರಯಲ್. ಆಯಿತಾ, ಜಸ್ಟ್ ಒಂದು ಟ್ರಯಲ್ ಆಗಿರ್ತದೆ. ಆ್ಯಂಡ್ ಇದಾದ ನಂತರ ಮಾಕ್ ರಿಸಲ್ಟ್ ಬಂದಾದ ನಂತರವೂ ಕೂಡ ನೀವು ಕಾಲೇಜಸ್ನ ಆ್ಯಡ್ ಮಾಡ್ಬೋದು. ಅಂದರೆ ಎಷ್ಟು ಹುಡುಗರಿಗೆ ಸೀಟ್ ಸಿಗೋದೇ ಇಲ್ಲ ಅಲ್ಲಿ. ಓಕೆ, ಸೀಟ್ ಸಿಗೋಲ್ಲ ಅನ್ನೋಕ್ಕೋಸ್ಕರ ಏನು ಮಾಡ್ತಾರೆ, ನಿಮಗೆ ಆಪ್ಷನ್ ಎಂಟ್ರಿ ಬಗ್ಗೆ ಗೊತ್ತಾಗಲಿ ಅನ್ನೋಕ್ಕೆ ಏನು ಮಾಡ್ತಾರೆ, ಈ ರೀತಿ ವರ್ಕ್ ಆಗುತ್ತೆ ಗೊತ್ತಾಗಲಿ ಅನ್ನೋಕ್ಕೆ ಇನ್ನೊಂದು ಟೈಮ್ ನಮಗೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬಿಡ್ತಾರೆ. ಅವಾಗ ನೀವೇನು ಮಾಡ್ಕೋಬೋದು, ಹೊಸದಾಗಿ ಕಾಲೇಜಸ್ ಆ್ಯಡ್ ಮಾಡ್ಬೋದು. ಓಕೆ, ಮಾಡಿಫೈ ಮಾಡ್ಕೋಬೋದು ಅಂತಂದರೆ ರೀಅರೇಂಜ್ ಮಾಡ್ಕೋಬೋದು. ಕೆಳಗಡೆ ಇದ್ದದ್ದು ಮೇಲ್ಗಡೆ ಇದ್ದದ್ದು ಕೆಳಗಡೆ ಮಾಡ್ಕೋಬೋದು. ಡಿಲೇಟ್ ಕೂಡ ಮಾಡ್ಕೋಬೋದು. ಎಲ್ಲನೂ ಕೂಡ ಇರ್ತದೆ. ಓಕೆ, ಇದು ಅಂದರೆ ಫ್ರೆಶ್ ಆಪ್ಷನ್ ಎಂಟ್ರಿ ಥರನೇ. ಮಾಕ್ ಅಲಾಟ್ಮೆಂಟ್ ಆದ ತಕ್ಷಣ ವಾಪಸ್ ಆಪ್ಷನ್ ಎಂಟ್ರಿ ಮಾಡೋದು ಕೂಡ ಫ್ರೆಶ್ ಆಪ್ಷನ್ ಎಂಟ್ರಿ ಥರನೇ ಆಗಿರ್ತದೆ. ಎಲ್ಲನೂ ಕೂಡ ಹೊಸದಾಗಿ ಮಾಡ್ಕೋಬೋದು. ಓಕೆ, ಸೊ ಈ ನಾಳೆವರೆಗೂ ಕೂಡ ಸಾಯಂಕಾಲವರೆಗೂ ಕೂಡ ಆಪ್ಷನ್ ಎಂಟ್ರಿ ಮಾಡಿ ಮಾಕ್ ಅಲಾಟ್ಮೆಂಟ್ ಬಿಡ್ತಾರೆ. ಯಾವ ರೀತಿ ಒಂದು ಶೀಟ್ ಬರುತ್ತೆ ಅಂದರೆ ನಿಮಗೆ ಈಗ ಒಂದು ಅಲಾಟ್ಮೆಂಟ್ ಅಂತ ಬಂದಾಗ ನಿಮಗೆ ತೋರಿಸುತ್ತದೆ. ಕೆಲವೊಂದಿಷ್ಟು ಇಂಜಿನಿಯರ್ ಸ್ಟೂಡೆಂಟ್ಗೆ SNQ ಕ್ವಾಟ ಅಂತ ಇರ್ತದೆ. ಓಕೆ, SNQ ಕ್ವಾಟ ಅಂತಂದರೆ ಇಷ್ಟು ಸೀಟ್ಗಳು SNQ ಕ್ವಾಟ ಸ್ಟೂಡೆಂಟ್ಗೆ ಅಂತ ಇರ್ತದೆ. SNQ ಕ್ವಾಟ ಅಂತ ಬರ್ಬೋದು. ಕೆಲವೊಂದು ಹುಡುಗರಿಗೆ 2AR ಅಂತ ಬರ್ಬೋದು, ಅಥವಾ 2AK ಅಂತ ಬರ್ಬೋದು, ಅಥವಾ SCH ಅಥವಾ SCR SCK ಈ ರೀತಿ ಎಲ್ಲನೂ ಕೂಡ ಡಿವೈಡ್ ಆಗ್ತಾ ಹೋಗ್ತದೆ. ಅಂದರೆ ಅಲಾಟ್ಮೆಂಟಲ್ಲಿ ಮತ್ತು ಈ ಥರ ಬರ್ತದೆ. ಅಂದರೆ ನೀವು ಯಾವ ಒಂದು ಅಲಾಟ್ಮೆಂಟ್ ಆಗಿದೆ ಅಂತ ಅದೇ ಕ್ಲಿಯರಾಗಿ ತೋರಿಸುತ್ತೆ ನಿಮಗೆ. ಓಕೆ, ಸರಿ, ಬಿಟ್ಟಾಗ ಅಥವಾ ಯಾವ ಬಿಡ್ತಾರೆ ಅಂತ ಹೇಳ್ತೀನಿ. ವಾಚ್, ಬಾಯ್.